ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮೊದಲೇ ನಾನು ಹಿಂದಿನ ದಿನನೇ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಇಟ್ಕೊಂಡಿರೋ ಈ ವಿಡಿಯೋ. ಯಾಕಂದರೆ ದೋಸೆಗೆ ಬೆಳಗ್ಗೆ ಹಾಕಬೇಕಂತೇಳಿ ರಾತ್ರಿ ನಾನು ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ನಾನು ಹೆಸರು ಕಾಳನ್ನ ಮತ್ತು 1 ಕಪ್ ಆಗೋಷ್ಟು ರೈಸ್, ನಾರ್ಮಲ್ ರೈಸ್, ನೆಕ್ಸ್ಟ್ 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಂತೆಕಾಳು ಮತ್ತು 1/4 ಕಪ್ ಆಗೋಷ್ಟು ಉದ್ದಿನ ಬೇಳೆನ ನಾನು ಈ ಥರ ನೆನಿಟ್ಕೊತಾ ಇದ್ದೀನಿ. ತೊಳೆದ್ಬಿಟ್ಟು ನೀಟಾಗಿ ನೆನಿಟ್ಕೊತಾ ಇದ್ದೀನಿ. ರಾತ್ರಿ ಪೂರ್ತಿ ನೆನಿಡ್ತಾ ಇದ್ದೀನಿ. ನೆಕ್ಸ್ಟ್ ದಿನ ಮಾರ್ನಿಂಗ್ ಈ ಥರ ಎಲ್ಲ ನೆಂದ್ಬಿಟ್ಟಿದೆ. ಹೆಸರು ಕಾಳು ಮತ್ತು ಅಕ್ಕಿ ಎಲ್ಲವೂ ಹಾಕಿರ್ತೀವಲ್ಲ, ಚೆನ್ನಾಗಿ ನೆಂದಿತ್ತು. ಸೊ ಅದಕ್ಕೆ ನಾನು ಇದೀಗ ಗ್ರೈಂಡ್ ಮಾಡ್ಕೊಳ್ಳೋಣ ಅಂಥೇಳಿ ಮಿಕ್ಸಿಗೆ ಈಗ 2 ಹಸಿರು ಮೆಣಸಿನ್ಕಾಯಿ, 4ರಿಂದ 5 ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ನೀರು ಹಾಕಿಬಿಟ್ಟು, ಈ ಥರ ದೋಸೆ ಬ್ಯಾಟರ್ ಯಾವ ಥರ ಇರುತ್ತಲ್ಲ ಹಿಟ್ಟು ದೋಸೆ ಹಾಕೋ ಥರ ನಾವು ಈ ಥರ ನೀಟಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಸಾಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ಈಗ 1/4 ಟೇಬಲ್ ಸ್ಪೂನಷ್ಟು ಸೋಡಾ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಬೇಕಾದರೆ ನಾವು ಮಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ಇದೇ ಥರ ಎಲ್ಲವೂ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಬೆಳಿಗ್ಗೆನೇ ನಾವು ಬೇಗ ರುಬ್ಬಿಟ್ಕೊಂಡ್ಬಿಟ್ರೆ ನಾವು ಟಿಫಿನ್ಗೆ ರೆಡಿ ಮಾಡೋಷ್ಟರೊಳಗೆ ಅದು ಕೂಡ ನೀಟಾಗಿ ಎಲ್ಲವೂ ನೆಂದಿರುತ್ತೆ. ಸೊ ಈಗ ಅದನ್ನು ಪಕ್ಕಕ್ಕೆ ತಿಟ್ಕೊಂಡು ಇನ್ನೊಂದು ಪ್ಯಾನ್ ತೊಗೊಂಡಿದ್ದೀನಿ ಚಟ್ನಿಗೆ ಅಂತ ಹೇಳ್ಬಿಟ್ಟು. ಇಲ್ಲಿ 1/4 ಕಪ್ ಆಗೋಷ್ಟು ಕಡಲೆ ಬೀಜನೆಲ್ಲ ಚೆನ್ನಾಗಿ ಹುರ್ಕೊಂಡು ಅದನ್ನು ಪಕ್ಕಕ್ಕೆ ತಿಟ್ಕೊಂಡು ಈಗ ಅದೇ ಪ್ಯಾನ್ಗೆ 2ರಿಂದ 3 ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕಿ ಅದನ್ನು ಕೂಡ ಸ್ವಲ್ಪನೇ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚಟ್ನಿ ಕೂಡ ರೆಡಿ ಆಯಿತು ಪಕ್ಕಕ್ಕೆ. ಇನ್ನೊಂದು ಕಡೆ ದೋಸೆ ಕೂಡ ಹಾಕ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ರುಚಿಕರವಾಗಿತ್ತು ಈ ದೋಸೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಈ ಥರ ಮೇಲೆ ಹೂತಪ್ಪದ ಥರ ಹಾಕ್ಕೊಂಡು, ಅಂದರೆ ಮೇಲೆ ಈ ಕಡೆ ಎಣ್ಣೆ ಸ್ವಲ್ಪ ಬಿಟ್ಕೊಂಡು ಸ್ವಲ್ಪ ಇದಕ್ಕೆ ಈರುಳ್ಳಿನ ಚೆನ್ನಾಗಿ ಹಚ್ಚಿಟ್ಕೊಂಡು ಈ ಥರ ಮೇಲೆ ಹಾಕ್ಕೊಂಡ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ತುಂಬಾ ಹೆಲ್ದಿ ಮತ್ತು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ ನಿಮ್ಮ ಮನೇಲಿ ಕೂಡ ತುಂಬಾ ರುಚಿಕರವಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದು ಬೆಳಿಗ್ಗೆ ಆಗಿದೆ. ಇವರೆಲ್ಲ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಏನಾದರೂ ಬೇಕು ಅಂತ ಕೇಳ್ತಾರಲ್ವ, ಸೊ ಅದಕ್ಕೆ ನಾನು ಇವ್ರದ್ದೆಲ್ಲ ಆದಮೇಲೆ ನಾನು ಇವ್ರನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಈಗ ನೆಕ್ಸ್ಟ್ ಸ್ವಲ್ಪ ಸಾಯಂಕಾಲಕ್ಕೆ ಸ್ವಲ್ಪ ಕೇಕ್ ಮಾಡ್ಕೊಳ್ಳೋಣ ಅಂಥೇಳಿ ನನ್ನ ಪಾಪು ಕೂಡ ಇಲ್ಲೇ ಕೂತಿದ್ದಾಳೆ. ಅವಳು ನಿದ್ದೆ ಮಾಡಿಬಿಟ್ಟು ಎದ್ದಾಯಿತು. ಅವಳು ಮಕ್ಕೊಂಡಾಗೆ ನಾನು ಮಾಡ್ಕೊಳ್ಳೋಣ ಅಂತಂದರೆ ಆಗೋದೇ ಇಲ್ಲ. ಸೊ ಎದ್ದಾಗೆ ಸ್ವಲ್ಪ ಕುಂದಿಸ್ಬಿಟ್ಟು ಈ ಥರ ನಾನು ಫಸ್ಟೇ ಕುಕ್ಕರ್ನ ಪ್ರೀ ಹೀಟ್ ಮಾಡೋಕ್ಕಂತೇಳಿ ಕೆಳಗಡೆ ಒಂದು ಬಟ್ಟಲ ಹಾಕಿಬಿಟ್ಟು ಮೇಲೆ ಒಂದು ಪ್ಲೇಟ್ ಇಡ್ತಾಯಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ ಆಗುವಷ್ಟು ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ಈ ಥರ ನೋಡಿಸ್ತಾ ಇದ್ದೀನವಲ್ಲ, ಈ ಥರ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ ನಾನು. ಇದನ್ನು ಬೇಕಾದರೆ ನೀವು ಮೈದಾ ಹಿಟ್ಟು ಕೂಡ ಯೂಸ್ ಮಾಡ್ಬೋದು. ಇಲ್ಲಿ 1 ಕಪ್ ಆಗೋಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೇನಲ್ಲ, ಅದು ಒಂದು ಬೌಲ್ ತೊಗೊಂಡು ಅದರಲ್ಲಿ ಹಾಕಿಬಿಟ್ಟು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪನೇ ಉಪ್ಪು ಹಾಕ್ಕೋಬೇಕು ಮತ್ತು 1 ಟೇಬಲ್ ಸ್ಪೂನಷ್ಟು ಇಲ್ಲಿ ಸೋಡಾ ಪುಡಿನ ಹಾಕೋತಾ ಇದ್ದೀನಿ, ಅಂದರೆ ಬೇಕಿಂಗ್ ಸೋಡಾನ ಹಾಕೋತಾ ಇದ್ದೀನಿ. ಇನ್ನೊಂದು ಕಡೆ ಬೆಲ್ಲ ಸ್ವಲ್ಪ ಕರಗಲಿ ಅಂತೇಳಿ ಬೆಲ್ಲನ ಸ್ವಲ್ಪ ಕರಗಿಸ್ಕೊಳೋಕ್ಕೆ ಇನ್ನೊಂದು ಬೌಲ್ ತೊಗೊಂಡು ಅದರಲ್ಲಿ ನಾನು ಅರ್ಧ ಕಪ್ ಆಗೋಷ್ಟು ನಾನು ಬೆಲ್ಲ ತೊಗೊಂಡಿದ್ರೆ ಸ್ವಲ್ಪನೇ ನೀರು ಹಾಕ್ಕೊಂಡು ನಾನು ಅದನ್ನು ಕರಗಕ್ಕಂತೇಳಿ ಬಿಡ್ತಾಯಿದ್ದೀನಿ. ಈ ಥರ ನಾನು ಇನ್ನೊಂದು ಕಡೆ ಹಿಟ್ಟನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಯಾವ ಕಪ್ಪಲ್ಲಿ ನಾನು ಹಿಟ್ಟು ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗೋಷ್ಟು ನಾನು ಇಲ್ಲಿ ಅಡುಗೆಗೆ ಬಡಿಸ್ತೀವಲ್ಲ ಎಣ್ಣೆನ, ಅದನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಬೆಲ್ಲ ಕೂಡ ನೀಟಾಗಿ ಎಲ್ಲ ಕರಗಿತ್ತು. ಸೊ ಇನ್ನೊಂದು ಸರಿ ನಾನು ಅದನ್ನು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದರಲ್ಲಿ ನಾವು ಈ ಬೆಲ್ಲದ ಕರಗಿಸ್ಕೊಂಡಿರೋದನ್ನೆಲ್ಲ ನೀಟಾಗಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಎಷ್ಟು ನಾವು ಕರಗಿಸ್ಕೊಂಡಿರ್ತೀವಲ್ಲ ಎಲ್ಲವೂ ಹಾಕೋಬೋದು. ಸ್ವಲ್ಪ ನಿಮಗೇನಾದರೂ ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತಂದರೆ ಸ್ವಲ್ಪ ಬೆಲ್ಲನ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಸಾಕು. ಇದೇ ಕೇಕ್ನ ನಾವು ಶುಗರಲ್ಲಿ ಕೂಡ ಮಾಡ್ಕೋಬೋದು, ಸಕ್ಕರೆದಲ್ಲಿ. ನಾನು ಈ ಥರ ಹೆಲ್ದಿಯಾಗಿರುತ್ತೆ ಅಂಥೇಳಿ ಸ್ವಲ್ಪ ಗೋಧಿ ಹಿಟ್ಟು ಮತ್ತು ಈ ಥರ ಬೆಲ್ಲನ ಮಾತ್ರ ಯೂಸ್ ಮಾಡಿದ್ದೀನಿ. ಈಗ ನೋಡಿಸ್ದಾಗೆ ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಈ ಥರ ಕಾಯಿಸಿ ಆರಿಸಿರೋ ಹಾಲನ್ನ ತೊಗೊಂಡಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವ ಥರ ಅಂತಂದರೆ ನಮಗೆ ಕೇಕ್ ಮಾಡೋ ಬ್ಯಾಟರ್ ಯಾವ ಥರ ರೆಡಿ ಆಗುತ್ತಲ್ವ, ಸೊ ಅದೇ ಥರ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪನೇ ಹಾಲು ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ನಿಮ್ಗೆ ಆಗಲೇ ಗೊತ್ತಾಗ್ಬಿಡುತ್ತಲ್ವ. ಕೇಕ್ ಮಾಡೋಕ್ಕೆ ತುಂಬಾ ಗಟ್ಟಿ ಆಗಬೇಕಾದ ಅವಸರ ಇಲ್ಲ, ಆ ಕಡೆ ಮತ್ತು ತಿಳಿ ಕೂಡ ಆಗಬಾರ್ದು, ನೋಡ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಈಗ ಎಲ್ಲವೂ
ಮಿಕ್ಸ್ ಆಗಿದೆ. ನಾನು ಸ್ವಲ್ಪನೇ ಹಾಲು ಹಾಕ್ಕೊಂಡು ಬ್ಯಾಟರ್ ಕೂಡ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದಲ್ವಾ. ಈಗ ವಿಡಿಯೋದಲ್ಲಿ ನೋಡಿಸಿದ್ನಲ್ವ, ಸೊ ಆ ಥರ ನಾನು ಯಾವ ಗ್ಲಾಸಸ್ ತೊಗೊಂಡಿದ್ನಲ್ಲ ಆ ಗ್ಲಾಸ್ಗೆಲ್ಲ ನೀಟಾಗಿ ಎಣ್ಣೆ ಹಚ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋ ಕೇಕ್ ಬ್ಯಾಟರ್ನೆಲ್ಲ ನೀಟಾಗಿ ಅದೆಲ್ಲ ಹಾಕಿಬಿಟ್ಟು ಈಗ ನಾನು ಪ್ರೀ ಹೀಟ್ ಮಾಡ್ಕೊಂಡು ಇಟ್ಕೊಂಡಿರೋ ಕುಕ್ಕರಲ್ಲಿ ಪ್ಲೇಟ್ ಇಟ್ಕೊಂಡಿದ್ನಲ್ವ, ಸೊ 4 ಗ್ಲಾಸಸ್ ಈ ಥರ ಇಡ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ಗ್ಲಾಸ್ ಮಾತ್ರ ಈ ಥರ ಮಧ್ಯದಲ್ಲಿ ಇಡ್ತಾ ಇದ್ದೀನಿ. ಮತ್ತು ಈ ಕುಕ್ಕರ್ ಮುಚ್ಚಳಗೆ ಮೇಲೆ ವಿಸಿಲ್ ಮಾತ್ರ ಅದೇ ಥರ ಇಟ್ಟಿದ್ದೀನಿ, ಒಳಗಡೆ ರಬ್ಬರ್ ಮಾತ್ರ ತೆಗೆದಿದ್ದೀನಿ. ಸೊ ನೀಟಾಗಿ ಮುಚ್ಚಿಬಿಟ್ಟು ಏನಿಲ್ಲ ಅಂತಂದರೂ ಒಂದು 45ಇಂದ 50 ಮಿನಿಟ್ಸ್ವರೆಗೂ ನಾನು ಇದೇ ಥರ ಮುಚ್ಚಿಟ್ಬಿಟ್ಟಿದ್ದೀನಿ. ಎಲ್ಲವೂ ನೀಟಾಗಿ ಕುಕ್ ಆಗಬೇಕಲ್ವ. ಸೊ 45ಇಂದ 50 ಮಿನಿಟ್ಸ್ವರೆಗೂ ಕುಕ್ ಆದಮೇಲೆ ಈ ಥರ ನೋಡ್ತಾ ಇರ್ಬೋದು, ತುಂಬಾ ಸಾಫ್ಟಾಗಿ ಮತ್ತು ನಾವು ಯಾವ ಥರ ಬೇಕ್ರಿಯಲ್ಲಿ ತಿಂತೀವಲ್ವ ಅದೇ ಟೇಸ್ಟ್ ಬರುತ್ತೆ. ನಿಜ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಂಬಾ ಈಸಿಯಾಗಿದೆ ಈ ಪ್ರೋಸೆಸ್ ಮಾತ್ರ. ನಾವು ಹೊರಗಡೆ ಏನು ತಂದು ನಾವು ಮನೆಯಲ್ಲಿ ಮಾಡಬೇಕಾದ ಅವಸರ ಏನಿಲ್ಲ. ಮನೆಯಲ್ಲಿ ಇರೋ ಪದಾರ್ಥಗಳಿಂದನೇ ನಾವು ಈ ಥರ ಈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗುವಂತಹ ಈ ಕೇಕ್ನ ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮಗೆ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಎವ್ರಿವನ್.